ಹಲೋ, ಹೇಳಮ್ಮ. ಏನಪ್ಪಾ ನಿನಗೆ ಎಷ್ಟು ಸಲ ಫೋನ್ ಮಾಡೋದು? ಫೋನೇ ಎತ್ತುತ್ತಾ ಇಲ್ಲ. ನಾನು ಏನ್ ಅಂದ್ಕೊಳ್ಳೋದು? ಅಮ್ಮ, ನಾನು ಗಾಡಿ ಓಡಿಸ್ತಾ ಇದ್ದೆ, ಅದಕ್ಕೆ ಫೋನ್ ಎತ್ತಕ್ಕಾಗಲಿಲ್ಲ. ಓ ಹೌದಾ? ಹ್ಞೂ. ಸರಿ ಸರಿ. ನಾನು ಏನಾಯ್ತಪ್ಪ ಅಂತ ಹೆದರ್ಕೊಂಡ್ಬಿಟ್ಟೆ. ಸರಿ, ಏನು ವಿಷಯ ಅಮ್ಮ? ಏನೂ ಇಲ್ಲ ಮಗ, ನಿನ್ನ ಹತ್ರ ಮಾತಾಡಿ 2 ದಿನ ಆಗೋಯ್ತು. ಸರಿ, ನೀನು ಕೆಲ್ಸದಲ್ಲಿ ಬ್ಯುಸಿಯಾಗಿರ್ತೀಯ ಅಂತ ಅನ್ಕೊಂಡ್ಬಿಟ್ಟು ನಾನು ಫೋನ್ ಮಾಡೇ ಇಲ್ಲ. ಸರಿ, ನೀನೇ ಫೋನ್ ಮಾಡ್ತೀಯ ಅಂತ ನೋಡಿದ್ರೆ ನೀನು 2 ದಿನದಿಂದ ಫೋನೇ ಮಾಡಿಲ್ಲ. ಸರಿ, ನಾವೇ ಮಾತಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಹೌದಾ, ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ ಅಮ್ಮ, ಅದಕ್ಕೆ 2 ದಿನದಿಂದ ನಿನಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ನೀನು ಯೋಚನೆ ಮಾಡಬೇಡ, ಟೈಮ್ ಸಿಕ್ಕಾಗೆಲ್ಲ ನಾನು ಫೋನ್ ಮಾಡ್ತೀನಿ. ಒಂದು ವೇಳೆ ನೀವು ಫೋನ್ ಮಾಡಿದಾಗ ನಾನು ಫೋನ್ ಎತ್ತಲಿಲ್ಲ ಅಂದರೆ ತಿರ್ಗಾ ನಾನೇ ಮಾಡ್ತೀನಿ, ಸರಿನಾ? ಆಯ್ತಪ್ಪ, ಅವಾಗವಾಗ ಕಾಲ್ ಮಾಡು. ಹಾಂ ಹಾಂ, ಸರಿಮ್ಮ, ನಾನು ರಾತ್ರಿ ಕಾಲ್ ಮಾಡ್ತೀನಿ. ಹಾ ಆಯ್ತಪ್ಪ, ಓಕೆ ಅಮ್ಮ, ಬಾಯ್. ಬಾಯ್. ಅಕ್ಕ, ಏನು ಹೇಳಿ ಸರ್? ನೀವಿಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಸರ್, ನಾನೇ ಇಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಅದಿರಲಿ, ನೀವೇ ಈ ಮನೆಗೆ ಹೊಸದಾಗಿ ಬಂದಿದ್ದೀರಾ? ಹಾಂ ಹೌದಕ್ಕ, ಇದಕ್ಕೆ ಮುಂಚೆ ನನ್ನ ಫ್ರೆಂಡ್ ಇಲ್ಲಿ ಉಳ್ಕೊಳ್ತಾ ಇದ್ದ, ಅವನಿಗೆ ಫಾರಿನಲ್ಲಿ ಕೆಲಸ ಸಿಕ್ತು, ಅದಕ್ಕೆ ಅವ್ನು ನಾನು ಇಲ್ಲಿ ಇರೋ ಕೇಳಿ ಫಾರಿನ್ಗೆ ಹೋಗ್ಬಿಟ್ಟ. ಹೌದಾ, ತುಂಬ ಸಂತೋಷ. ಅಕ್ಕ, ನನಗೆ ಮನೆ ಕೆಲಸ ಮಾಡೋಕ್ಕೆ ಜನ ಬೇಕು, ನಿಮ್ಮಿಂದ ಬರೋಕ್ಕಾಗತ್ತಾ? ಮನೆ ಕೆಲ್ಸಕ್ಕ ನನ್ನಿಂದ ಬರಕ್ಕಾಗಲ್ಲಪ್ಪ. ನನ್ ಗಂಡ ತುಂಬಾ ದಿನದಿಂದ ಮೈಗೆ ಹುಷಾರಿಲ್ದೇ ಇದ್ದಾರೆ. ಬೆಳಗ್ಗೆ ಈ ಬಿಲ್ಡಿಂಗ್ ಪೂರ್ತಿ ಕ್ಲೀನ್ ಮಾಡಿ ನನ್ ಮನೆಗೆ ಹೋಗಿ ನನ್ ಗಂಡನ್ಗೆ ಬೇಕಾದೆಲ್ಲ ಮಾಡ್ಬೇಕಪ್ಪ. ಹೌದಾ, ಸರಿ, ಪರವಾಗಿಲ್ಲ ಅಕ್ಕ. ನಿಮಗೆ ಗೊತ್ತಿರೋ ಕೆಲಸದವ್ರು ಯಾರಾದರೂ ಇದ್ದರೆ ಸ್ವಲ್ಪ ಹೇಳ್ತೀರಾ? ಹಾ, ಖಂಡಿತನಪ್ಪ, ನಾನ್ ಯಾರಾದ್ರೂ ಸಿಕ್ಕಿದ್ರೆ ಹೇಳ್ತೀನಿ. ಹೌದು, ನೀವು ಬ್ಯಾಚುಲರ್ನ ಫ್ಯಾಮಿಲಿ ಮ್ಯಾನ್ನ? ನಾನು ಬ್ಯಾಚುಲರ್ ಅಕ್ಕ. ಹೌದಾ, ಫ್ಯಾಮಿಲಿ ಆದ್ರೆ ತಕ್ಷಣ ಮನೆ ಕೆಲಸ ಮಾಡೋದಕ್ಕೆ ಲೇಡೀಸ್ ಸಿಗ್ತಾರೆ. ಬ್ಯಾಚುಲರ್ ಅಂದ್ರೆ ಕೆಲ್ಸಕ್ಕೆ ಜನ ಸಿಕ್ಕೋದು ತುಂಬಾ ಕಷ್ಟ. ಅಯ್ಯೋ, ನಾನು ತುಂಬ ಒಳ್ಳೆ ಹುಡುಗ ಅಕ್ಕ. ನಾನು ಬೆಳಿಗ್ಗೆ ಹೋದ್ರೆ ಈವ್ನಿಂಗೇ ಬರೋದು. ನನಗೆ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ಕೆಲಸದೋಳನ್ನ ಹುಡುಕ್ತಾ ಇದ್ದೀನಿ. ನನ್ಗೆ ಅರ್ಥ ಆಯ್ತು, ಯಾರಾದ್ರೂ ಸಿಕ್ಕಿದ್ರೆ ನಿಮ್ಗೆ ಹೇಳ್ತೀನಿ. ಹಾಂ ಸರಿ ಅಕ್ಕ. ಹ್ಮ್. ಹಲೋ ಅಮ್ಮ, ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೆಂಗಿದ್ಯಾ? ನನಗೇನಮ್ಮ, ಚೆನ್ನಾಗೇ ಇದ್ದೀನಿ. ನಿನಗೆ ಮದುವೆ ಮಾಡಕ್ಕೆ ಹೆಣ್ಣು ನೋಡೋಣ ಅಂತ ಬ್ರೋಕರ್ ಹತ್ರ ಮಾತಾಡಿ ಇಟ್ಟಿದ್ದೀನಿ. ಅವ್ರು ಆದಷ್ಟು ಬೇಗ ಒಳ್ಳೆ ಸಂಬಂಧ ನೋಡ್ತೀನಿ ಅಂತ ಹೇಳಿದ್ದಾರೆ. ಸರಿನಾ? ಏನಮ್ಮ ನೀನು, ನನಗೆ ಇವಾಗ ಯಾಕೆ ಮದುವೆ ಹೇಳು? ಏನಪ್ಪ ಹೀಗ್ ಮಾತಾಡ್ತಾ ಇದ್ಯಾ? ಇನ್ನು ಎಷ್ಟ್ ದಿನ ಅಂತ ಹಿಂಗೆ ಇರ್ತೀಯಾ? ನೀನಲ್ಲಿ ಒಬ್ನೇ ಕಷ್ಟಪಡೋದನ್ನ ನೋಡಿದ್ರೆ ನನಗಿಲ್ಲಿ ಕಷ್ಟವಾಗಿದ್ಯಪ್ಪ. ನಾನ್ ಹುಡುಗಿನ ನೋಡೋಣ ಅಂದ್ರೆ ಅದನ್ನು ಬೇಡ ಅಂತ್ಯಾ? ಸರಿ, ನೀನೇ ಯಾವ್ದಾದ್ರೂ ಹುಡುಗಿನ ಲವ್ ಮಾಡಿ ಅದೇ ಹುಡುಗಿನ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಆತರ ಏನೂ ಇಲ್ಲ ಅಂತ ಇದ್ಯಾ? ಹೀಗಿದ್ರೆ ನಾನು ಏನ್ ಮಾಡೋದು ಹೇಳು? ಅಮ್ಮ, ಸ್ವಲ್ಪ ದಿನ ಆಗಲಿ, ನಾನೇ ನಿನಗೆ ಹೇಳ್ತೀನಿ. ನೀನ್ ಯಾವಾಗ್ಲೂ ಹಿಂಗೆ ಹೇಳ್ತಾ ಇರು. ಸರಿ ಅಮ್ಮ, ನೀನು ಇದ್ರ ಬಗ್ಗೆ ಯೋಚನೆ ಮಾಡದೆ ಹೋಗಿ ನೆಮ್ಮದಿಯಾಗಿ ಮಲ್ಕೋ. ನಿನಗೊಂದು ಮದುವೆ ಮಾಡಿದ್ರೇನಪ್ಪ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗತ್ತೆ? ಅಷ್ಟ್ರ ತನಕ ನಂಗೆ ನಿದ್ದೆನೇ ಬರಲ್ಲ. ಅಮ್ಮ, ನಾನು ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ, ನೀನು ನೆಮ್ಮದಿಯಾಗಿ ಮಲ್ಕೋ. ಸರಿ, ಏನೋ ಹೇಳ್ತಾ ಇದ್ಯಾ, ನೋಡೋಣ. ಸರಿ, ನಾನು ಫೋನ್ ಇಡ್ತೀನಿ. ಹ್ಞೂ. ಬನ್ನಿ ಅಕ್ಕ. ಅಕ್ಕ, ಮನೆ ಕೆಲಸಕ್ಕೆ ಜನ ಕೇಳಿದ್ನಲ್ವಾ, ಯಾರಾದರೂ ಸಿಕ್ಕರಾ? ಅದರ ಬಗ್ಗೆ ಮಾತಾಡಕ್ಕೆ ಬಂದೆ.
ನನ್ ಮನೆ ಹತ್ರ ಒಬ್ಬ ಹುಡುಗಿ ಇದ್ದಾಳೆ. ಅವಳಿಗೆ ತುಂಬಾ ದಿನದಿಂದ ಯಾವ ಕೆಲ್ಸನೂ ಸಿಗ್ಲಿಲ್ಲ. ಅವಳನ್ನ ಕೇಳ್ದೆ ಬರ್ತೀನಿ ಅಂತ ಹೇಳಿದ್ಲು. ಹೌದಾ? ಸರಿ ಅಕ್ಕ. ಅವರು ಅಡಿಗೆ ಎಲ್ಲ ತುಂಬ ರುಚಿಯಾಗಿ ಮಾಡ್ತಾರಾ? ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ನಾನ್ ಬೇಕಾದ್ರೆ ಅವಳನ್ನ ಹೋಗಿ ಕರ್ಕೊಂಡ್ ಬರ್ತೀನಿ. ನೀವು ಒಂದ್ಸಲ ಅವಳ ಹತ್ರ ಮಾತಾಡ್ಬಿಟ್ರೆ ಕೆಲ್ಸಕ್ಕೆ ಯಾವಾಗ ಬರೋದು ಅಂತ ಡಿಸೈಡ್ ಮಾಡ್ಬೋದು. ಅಯ್ಯೋ, ಇವಾಗ ಬೇಡ ಅಕ್ಕ. ನನಗೆ ಆಲ್ರೆಡಿ ಆಫೀಸ್ಗೆ ಟೈಮ್ ಆಯಿತು. ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಇಲ್ಲಿ ಕರ್ಕೊಂಬನ್ನಿ, ಆಗ ಅವ್ರ ಹತ್ರ ಮಾತಾಡ್ಬೋದು. ಹೌದಾ? ಹಾಗಾದ್ರೆ ಸರಿ, ನಾಳೆ ಬರೋವಾಗ ಆ ಹುಡುಗಿನ ಕರ್ಕೊಂಡ್ ಬರ್ತೀನಿ ನಾನು. ಸರಿ ಅಕ್ಕ. ಹ್ಮ್. ಸರ್, ಆಫೀಸ್ ಹೋಗೋ ಟೈಮ್ ಆಯ್ತು. ಬಾ, ಬೇಗ ಹೋಗಿ ಮಾತಾಡೋಣ. ಹ್ಞೂ ನೀವಾ ಅಕ್ಕ? ಹೇಳಿ. ನಾನು ಮನೆ ಕೆಲ್ಸಕ್ಕೆ ಒಂದ್ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂದ್ನಲ್ಲ, ಅದ್ ಇವಳೇ ರೀ. ಹೌದಾ ಅಕ್ಕ? ಸರಿ, ಒಳಗೆ ಬನ್ನಿ. ಪರವಾಗಿಲ್ಲಪ್ಪ, ಇರ್ಲಿ ಬಿಡು. ಇವಳ ಹೆಸರು ಕೀರ್ತನ. ತುಂಬಾ ಒಳ್ಳೆ ಹುಡುಗಿ. ಇವಳಿಗೆ ನಿಮ್ ಮನೇಲಿ ಕೆಲ್ಸ ಕೊಟ್ರೆ ಮನೇನ ಚೆನ್ನಾಗಿ ಇಟ್ಕೊಳ್ತಾಳೆ. ಸರಿ ಅಕ್ಕ. ಅವರಿಗೆ ಓಕೆ ಅಂದರೆ ಇವತ್ತೇ ಕೆಲ್ಸಕ್ಕೆ ಜಾಯಿನ್ ಮಾಡ್ತಾರಾ? ಇವತ್ತೇನ್ ಬೇಡ್ರಿ, ನಾಳೆ ತುಂಬಾ ಒಳ್ಳೆ ದಿನ ರೀ. ನಾಳೆಯಿಂದ ಕೆಲ್ಸ ಶುರು ಮಾಡೋಣ, ಆಯ್ತಾ? ಸರಿ ಅಕ್ಕ, ನಾಳೆನೇ ಕೆಲ್ಸಕ್ಕೆ ಬರಕ್ಕೆ ಹೇಳಿ. ಸರಿ, ಇವ್ರಿಗೆ ಸಂಬಳ ಎಷ್ಟಕ್ಕ? ನೀವು ಎಷ್ಟು ಕೊಡೋಣ ಅಂತ ಇದ್ದೀರಾ ಅದನ್ನ ಮೊದಲು ಹೇಳಿ. ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಬೇಕಂತ ಕೇಳಿ. ನಾನ್ ಮನೆ ಕೆಲ್ಸಕ್ಕೆ ಈಗ ತಾನೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅದಕ್ಕೆ ಹೊರಗಡೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ರೀ. ನಿಮ್ಮಿಂದ ಎಷ್ಟು ಕೊಡಕ್ಕಾಗತ್ತೆ ಹೇಳಿ, ಪರವಾಗಿಲ್ಲ. ಹಾಗಾದ್ರೆ ಪರವಾಗಿಲ್ಲ. ನಿಮಗಿಲ್ಲಿ ಎಷ್ಟೊತ್ತು ಕೆಲಸ ಮಾಡೋಕ್ಕಾಗುತ್ತಂತ ಹೇಳಿದ್ರೆ ಸಂಬಳ ಹೇಳ್ಬೋದು. ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಇಲ್ಲಿ ಬರ್ಬೇಕು ಅಂತ ಹೇಳ್ಬಿಡಿ, ನಾನು ಅದನ್ನ ನೋಡ್ಕೊಂಡು ಟೈಮ್ ಹೇಳ್ತೀನಿ. ನೀವು ದಿನ ಬೆಳಿಗ್ಗೆ 7 ಗಂಟೆಗೆಲ್ಲ ಇಲ್ಲಿಗೆ ಬಂದು ಮನೆ ಕೆಲಸ ಮಾಡಿ ಹೋಗ್ಬೇಕು. ಸರಿ, ನಿಮ್ಮ ಮನೆ ಯಾವ ಏರಿಯಾದಲ್ಲಿದೆ? ನನ್ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹೌದಾ? ತುಂಬ ಒಳ್ಳೇದು. ಹಾಗಾದರೆ ನನಗೆ ಬೆಳಿಗ್ಗೆ ಟಿಫನ್ನು, ನೈಟ್ ಡಿನ್ನರು ಮಾಡಿಕೊಡ್ತೀರಾ? ಮಧ್ಯಾಹ್ನ ಆಫೀಸಲ್ಲಿ ತಿಂತೀನಿ, ಅದಕ್ಕೆ ನೀವು ಮಧ್ಯಾಹ್ನ ಮಾಡೋದು ಬೇಕಾಗಿಲ್ಲ. ಆಯ್ತು ರೀ. ಹಾಗಾದ್ರೆ ತಿಂಗಳಿಗೆ 12,000 ರೂಪಾಯಿ ಕೊಡ್ತೀರಾ? ಹಾಂ, ಆಯಿತು. ನೀವು ನಾಳೆಯಿಂದನೇ ಕೆಲ್ಸಕ್ಕೆ ಬಂದ್ಬಿಡ್ರಿ. ಇಲ್ಲಿ ನೋಡು ಕೀರ್ತನ, ಬೇರೆ ಏನಾದ್ರೂ ಕೇಳ್ಬೇಕಂದ್ರೆ ಸರ್ ಹತ್ರ ಇವಾಗ್ಲೇ ಕೇಳ್ಕೊಂಬಿಡು. ಅಯ್ಯೋ, ಹಾಗೇನಿಲ್ಲಕ್ಕ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬಂದ್ಬಿಡ್ತೀನಿ. ನಮಸ್ಕಾರ ಸರ್. ನೀವಾ? ಬನ್ನಿ, ಒಳಗೆ ಬನ್ನಿ. ಸರ್, ತಗೊಳ್ಳಿ ಪೇಪರ್. ಥ್ಯಾಂಕ್ಸ್ ರೀ. ನಾನು ಒಳಗೆ ಹೋಗಿ ಟೀ ಮಾಡ್ಕೊಂಡು ಹಾಂ, ತಗೊಂಡ್ಬರ್ತೀನಿ. ಸರಿ.